Hello everyone, you are watching News Insights. Let's watch today's news updates. ಥ್ಯಾಂಕ್ ಯು ಸೋ ಮಚ್. ತುಂಬು ಹೃದಯದ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಹಾಗೂ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್. ಇದೀಗ ಈ ಕೃತಿಯನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಆ ಕೃತಿಯಲ್ಲಿರ್ತಕ್ಕಂಥ ಕನ್ನಡ ಸಾಹಿತ್ಯದ ಚರಿತ್ರೆಯನ್ನ ನಮಗೆ ಮತ್ತು 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಶುಭಾಶಯನ ಕೋರ್ತಾ ನಮ್ಮ ಸಂತೋಷ್ ಅವರು ಪ್ರತಿಯೊಂದು ರಂಗದಲ್ಲಿ ಇರುವಂತಹ ಒಂದು ಮಿಲಿಟರಿ ಆಗೋದು ಉದ್ದೇಶಿಸಿ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ನಮ್ಮ ಸಂಸ್ಥೆಯ ಪ್ರೀತಿ ಹೂಗಳ ಮುಖಾಂತರ ನಿವೃತ್ತ ನ್ಯಾಯಾಧೀಶರು, ಕರ್ನಾಟಕ ಹೈಕೋರ್ಟ್ ಗೌರವಾನ್ವಿತ ನ್ಯಾಯಾಧೀಶರು ಶ್ರೀ ಶಂಕರ ಕುಳ್ಳಿ ಅವರಿಗೆ, ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ, ಜಿಲ್ಲಾಧ್ಯಕ್ಷರ, ರಾಷ್ಟ್ರೀಯ ಅಧ್ಯಕ್ಷರ, ಕಾನೂನು ಸಲಹೆಗಾರರ ಎಲ್ಲರ ಪ್ರೀತಿ ಭೂಮಳೆಯಾಗಿ ಇವತ್ತು ಅವರಿಗೆ ನಾವು ಅರ್ಪಿಸ್ತಾ ಇದ್ದೇವೆ. ಬಹಳ ಸಂತೋಷದ ಸಂದರ್ಭ. ಎಲ್ಲರೂ ಕೂಡ ಚಪ್ಪಾಳೆ ಮುಖಾಂತರ ಅವ್ರನ್ನ ಅಭಿನಂದಿಸಬೇಕು. ಜಗನ್ ಅವರು ಈ ಕಾರ್ಯಕ್ರಮನ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಕಾರ್ಯಕ್ರಮ 3ನೇ ವರ್ಷದ ಭಾಳ ಖುಷಿ ಆಯಿತು. ಹಾಗಾಗಿ ಇದೇ ರೀತಿ ಭಾಳ ವಿಚಾರಗಳು ಚರ್ಚೆ ಆಯಿತು. ಮತ್ತು ಹಕ್ಕುನಲ್ಲಿ ಏನು ಯಾವ ರೀತಿ ಇರ್ತದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಹಕ್ಕುಗಳ ಜನಗಳಿಗೆ ಕೊಟ್ಟರು ಅನ್ನೋದೊಂದು ಮೆಸೇಜ್ ಇದೆ. ಆ ಮೆಸೇಜ್ ಹಕ್ಕನ್ನು ಇದೇ ರೀತಿ ಬೆಳೆಸ್ಕೊಂತ ಹೋದರೆ ಮುಂದಿನ ಪೀಳಿಗೆಗಳಿಗೆ ಭಾಳ ಅನುಕೂಲ ಆಗ್ತದೆ. ಹಾಗಾಗಿ ಅದನ್ನು ಇವತ್ತು ನಿಮ್ಮ ನಾಯಕನ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಮಂತ್ರಿಗಳು 14ನೇ ತಾರೀಕು ದಿವಸ ಅವರ ಹುಟ್ಟುಹಬ್ಬ ಶುಭಾಶಯಗಳು, ಭಗವಂತ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಭಗವಂತ ಒಳ್ಳೇದು ಮಾಡಿ 2029 ಮತ್ತೊಮ್ಮೆ ಅವರು 3ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ಮಾಡ್ತಾರೆ. ಹಾಗಾಗಿ ಭಗವಂತ ಒಳ್ಳೆ ಪಾಠ ಮಾಡ್ತಾರೆ. 3ನೇ ಬಾರಿ ಮತ್ತೆ ಮುಖ್ಯಮಂತ್ರಿ ಆಗಿ ಆಗ್ತಾರೆ. ನಾನು ಕಳೆದ 26-27 ವರ್ಷದಿಂದ ಜಿಲ್ಲಾದಳದಲ್ಲಿ ಇದ್ದೀನಿ. ನಾನು ವಿದ್ಯಾರ್ಥಿಗಳಿಂದ ಇವತ್ತು ರಾಜ್ಯ ಮಟ್ಟಕ್ಕೆ ವಿದ್ಯಾರ್ಥಿಗಳಿಂದ ಬೆಂಗಳೂರು ನಗರ ಹೋರಾಟ ಮಾಡಿದ್ದೆ. ಸಾಕಷ್ಟು ಹೋರಾಟ ಮಾಡಿದ್ದೆ. ಬೆಂಗಳೂರು ನಗರ ಅಧ್ಯಕ್ಷ ಆಗಿದ್ದೆ, ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಆಗಿದ್ದೆ, ರಾಜ್ಯ ಮಹಾಪ್ರಧಾನಾಧ್ಯಕ್ಷ ಆಗಿ ಅರುಣ್ ಬೆಂಗಳೂರು ಮಹಾಪ್ರಧಾನ ಅಧ್ಯಕ್ಷ ಆಗಿ ಮಾಡಿದ್ದೇನೆ. ಸಾಕಷ್ಟು ಹೋರಾಟ ಮಾಡಿದ್ದೀವಿ. 25 ವರ್ಷದ ಸತತವಾಗಿ ಜನತಾದಳದಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವಕಾಶ ಇದ್ದಾಗ ನಾನು ಎಲ್ಲೋ ಯಾವಾಗಲೂ ಕ್ಷೇತ್ರದಲ್ಲಿ MLA ನಾನು ಒಬ್ಬ ಆಸ್ಪರೆಂಟ್ ಆಗಿ ಇಲ್ಲಿ ಬ್ಯಾಡ್ರಾಂಡ್ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಭಾಳ ಹೋರಾಟ ಮಾಡಿದ್ವಿ. ಹಾಗಾಗಿ ಕೆಲವು ಕಾರಣಗಳಿಂದ ಬೇರೆಯವ್ರಿಗೆ ವ್ಯವಸ್ಥೆಗಳಾಯಿತು. ಮುಂದಿನ ದಿನಗಳಲ್ಲಿ ಎಲ್ಲರೂ ಬೆಂಗಳೂರು ನಗರ ಸುತ್ತಮುತ್ತಲೂ ಎಲ್ಲರೂ ಅವಕಾಶ ಮಾಡಿಕೊಡ್ತಾರೆ ಅಂತ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ. ವಿಶ್ವ ಮಾನವ ಹಕ್ಕು ಅಧಿಕಾರಿಗಳಿಂದ ಸಮಿತಿಯಿಂದ ಇವತ್ತು ಒಳ್ಳೆಯ ಪ್ರೋಗ್ರಾಮ್ ನಡೀತಾ ಇದೆ. ಅದೇ ರೀತಿ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಬಂದರು. ಅದೇ ರೀತಿ ನಮ್ಮ ಅಡ್ವೊಕೇಟ್ ಸಂಘದ ಅಧ್ಯಕ್ಷರಾದಂಥ ಅವರು ಕೂಡ ಬಂದರು. ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳು ಬಂದಿದ್ರು, ಸದಸ್ಯಗಳು ಬಂದರು. ಸುಮಾರುಗಳ ನಾವು ಕೆಲಸಗಳು ಮಾಡಿದ್ದೀವಿ ಟೀಮ್ ನಮ್ಮ ಮುಖಾಂತರ. ಈ ಚಿಕ್ಕ ಮಕ್ಕಳಿಗೆ ಸ್ಕೂಲ್ನಲ್ಲಿ ಒಟ್ಟಿಗೆ ಅನ್ನವಲಿ, ಅದೇ ರೀತಿ ಶೌಚಾಲಯ ಆಗಲಿ, ಮತ್ತು ಇನ್ನೂ ಜನರಿಗೆ ಸ್ವಲ್ಪ ಕಬ್ಬು ಗಿಡ ಅವ್ರಿಗೂ ಕೂಡ ನಾವು ಏನು ಮಾಡಿದ್ದೀವಿ, ಅವ್ರಿಗೆ ರೇಷನ್ ಪೂರೈಕೆ ಮಾಡೋದು, ಎಲ್ಲೆಲ್ಲಿ ನೀರಿಲ್ಲ ಆ ನೀರು ವ್ಯವಸ್ಥೆ ಮಾಡೋದು, ರಸ್ತೆ ವ್ಯವಸ್ಥೆ ಮಾಡೋದು, ಸಣ್ಣ ಚಿಕ್ಕ ಮಕ್ಕಳಿಗೆ ಸಾಲಿ ಕಲಿಸೋದು ವ್ಯವಸ್ಥೆ ಮಾಡೋದು, ಎಲ್ಲೆಲ್ಲಿ ಏನೇನು ಕಮ್ತದ ಇದೆ ಸಾಲಿ ಕಟ್ಟಡ ವ್ಯವಸ್ಥೆ ಕೂಡ ಮಾಡಿದ್ದೀವಿ, ಶೌಚಾಲಯ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಟೀಮ್ ಎಲ್ಲರ ಕಡೆ ಹೋಗಿ ಇನ್ನೇನು ಅವ್ರಿಗೆ ಸಹಾಯ ಮಾಡೋದಕ್ಕೆ ಆಗ್ತದೆ ಆ ಸಮಿತಿ ನಮ್ಮ ಸಮಿತಿ ವತಿಯಿಂದ ನಾವು ಎಲ್ಲ ಕಡೆ ಹೋಗಿ ಸಹಾಯ ಮಾಡೋದ ವ್ಯವಸ್ಥೆ ಮಾಡ್ತಾ ಇದ್ದೀವಿ.
ಇನ್ನು ಮುಂದೆ ಪ್ರತಿ ವರ್ಷ ಇನ್ನೂ ಏನು ಬೇಕಾದ ಒಂದೊಂದು ಚಟುವಟಿಕೆಗಳು ಎಕ್ಸ್ಟ್ರಾ ಮಾಡ್ಕೊತ ಹೋಗ್ತೀವಿ ಮತ್ತು ಇದೇ ರೀತಿ ನಾವು ನಮ್ಮ ಸಂಘನ ಸಮಿತಿಯನ್ನು ಬೆಳೆಸ್ಕೊತ ಹೋಗ್ತೀವಿ. ಸ್ಟೇಜಲ್ಲಿ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಬಂದಿದ್ದೀವಿ. ಯಾಕೆ ನಾವು ಇಲ್ಲಿ ಒಟ್ಟಾಗಿ ಸೇರಿದ್ದೀವಿ ಅನ್ನುವಂಥ ವಿಚಾರಗಳು ನಮ್ಮೆಲ್ಲರಿಗೂ ಗೊತ್ತಾಗಬೇಕು. ಮಾನವ ಹಕ್ಕುಗಳ ಆಯೋಗದಿಂದ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ಈ ಭೂಮಿ ಮೇಲೆ ಇರುವ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಒಂದು ಸ್ವತಂತ್ರ ಇದೆ. ಸ್ವತಂತ್ರವಾಗಿ ಜೀವಿಸಲು ನಾವು ಅದಕ್ಕೆ ಅನುಕೂಲ ಮಾಡಿಕೊಳ್ಳೋ ದೃಷ್ಟಿಯಿಂದ ಭಾಳಷ್ಟು ನಮ್ಮ ದೇಶದಲ್ಲಿ ನಮ್ಮ ಹೆಮ್ಮೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದ್ದಾರೆ. ಸಂವಿಧಾನದ ಮೂಲಭೂತಗಳಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಒಂದು ಹಕ್ಕು ಮತ್ತು ಸ್ವತಂತ್ರ ಜೀವಿಸುವ ಬದುಕುವ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿನಗಳು ಏನಾಗಿದೆ ಅಂದರೆ ಭಾಳಷ್ಟು ವಿಷಯಗಳು ನಮ್ಮ ಜನರಿಗೆ ತಲುಪ್ತಾ ಇಲ್ಲ. ಪ್ರತಿಯೊಬ್ಬರ ಸ್ವಾತಂತ್ರ್ಯಕ್ಕೆ ನಾವು ಅಡ್ಡಿಯಾಗುವುದು, ಪ್ರತಿಯೊಂದು ಮಾನವನ ಹಿತದೃಷ್ಟಿಯಿಂದ ನಾವೆಲ್ಲರೂ ಕಾಯ್ಕೊಂಡು ಹೋಗಬೇಕಾಗುವಂಥ ವಿಚಾರಗಳು ಭಾಳಷ್ಟು ತಿಳುವಳಿಕೆ ಇಲ್ಲದಂತಾಗಿದೆ. ಹಾಗಾಗಿ ಈ ನಮ್ಮ ಸಂಸ್ಥೆಯಿಂದ ಇಡೀ ಕರ್ನಾಟಕ ರಾಜ್ಯ ತುಂಬ ನಾವು ಸ್ವಯಂ ಪ್ರೇರಿತರಾಗಿ ಮಾನವ ಹಕ್ಕುಗಳ ಹಿತಾಸಕ್ತಿ ಕಾಪಾಡುವಲ್ಲಿ ನಾವು ಮುಂದೆ ಬಂದು ಕೆಲಸ ಮಾಡ್ತಾಯಿದ್ದೀವಿ. ನಾನು ಈ ನಾಡಿನ ಪ್ರತಿಯೊಬ್ಬರಿಗೂ ಈ ವಾಹಿನಿ ಮುಖಾಂತರ ಕೋರಿಕೊಳ್ಳೋದೇನೆಂದರೆ, ತಾವು ಮಾನವ ಹಕ್ಕುಗಳ ಕಾಯ್ದೆಗಳನ್ನು ತಿಳ್ಕೊಂಡಿದ್ದೇ ಆದಲ್ಲಿ ತಮ್ಮ ಜೀವನ ಭಾಳ ಸುಂದರವಾಗಿರ್ತದೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರು ಸರ್? ನಿಮ್ಮ ಪರಿಚಯ ಮಾಡಿ ಸರ್. ನಾನು ಶಿವಾನಂದ್ ಕಾಮಗೌಡ ಅಂತೇಳಿ ಇಂಡಿ ತಾಲೂಕು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಅಂತ ಕೆಲಸ ಮಾಡ್ತಾಯಿದ್ದೀನಿ. ಅದಲ್ಲದೆ ನನ್ನದೇ ಆದ ಒಂದು ಸ್ವಂತ ಕಾಲೇಜ್ ಇದೆ, ಸಿ ವಿ ರಾಮನ್ PU ಕಾಲೇಜ್. ಆ ಕಾಲೇಜಿನ ಅಧ್ಯಕ್ಷರಾಗೂ ಕೆಲಸ ಮಾಡ್ತೀನಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು. ಇವತ್ತು ನಾವು 3ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಗಾಂಧಿ ಭವನದಲ್ಲಿ ನಮ್ಮ ಎಲ್ಲ ಆತ್ಮೀಯ ಪದಾಧಿಕಾರಿಗಳೊಂದಿಗೆ, ನಮ್ಮ ರಾಷ್ಟ್ರೀಯ ತಂಡದೊಂದಿಗೆ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ತಂಡದ ಪದಾಧಿಕಾರಿಗಳೊಂದಿಗೆ ಇವತ್ತು ಅದ್ದೂರಿಯಾಗಿ ಬಹಳ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ರಾಜ್ಯದ ಮೂಲ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ನನಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಸಮಾಜದ ಕಡೆಯ ವ್ಯಕ್ತಿಗಳಿಗೂ ಕೂಡ ಮಾನವ ಹಕ್ಕುಗಳು ಸಿಗಬೇಕು, ಅದಕ್ಕೆ ನಮ್ಮ ಪ್ರತಿ ಪದಾಧಿಕಾರಿಗಳ ಒಂದು ಸಮಯವನ್ನು ನಿಗದಿ ಮಾಡಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇರ್ತೀವಿ. ಯಾವುದೇ ಅಪೇಕ್ಷೆಗಳಿಲ್ಲದೆ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದು ನಾವು ಯಶಸ್ವಿಯಾಗಿ ತಂಡವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇದಕ್ಕೆ ಈ ಒಂದು ವಿಚಾರವಾಗಿ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನನ್ನ ಎಲ್ಲ ಆತ್ಮೀಯ ಈ ಪದಾಧಿಕಾರಿಗಳೇನಿದ್ದಾರೆ ಇವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸುಮಾರು 3 ವರ್ಷಗಳ ಕಾಲ ನಾವು ಸತತವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ವಿಚಾರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಅಫಿಷಿಯಲಿ ಮಾಡ್ತಾ ಇರ್ತಕ್ಕಂಥದ್ದು, ಯಾವುದೇ ಹೋರಾಟಗಳು, ಬೀದಿಗಿಳಿದು ಧರಣಿಗಳು ಮಾಡ್ತಾ ಇಲ್ಲ. ಅಫಿಷಿಯಲಿ ಅದನ್ನು ಹೈಯರ್ ಅಥಾರಿಟಿಗೆ ತಲುಪಿಸಬೇಕಾದಂಥದ್ದು. ಇವತ್ತೇನಾಗ್ಬಿಟ್ಟಿದೆ ಅಂತಂದರೆ ವಿಚಾರಗಳು ಗೊತ್ತಾಗ್ತಾ ಇಲ್ಲ. ಈಗ ಅಧಿಕಾರಿಗಳಿಗೆ ಆಗಲಿ ಅಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಗೊತ್ತಾಗ್ತಾ ಇಲ್ಲ. ಆ ವಿಚಾರವನ್ನು ಅಧಿಕಾರಿಗಳಿಗೆ ನಾವು ಬರವಣಿಗೆ ಮುಖಾಂತರ ತಲುಪಿಸ್ತಕ್ಕಂಥದ್ದು, ಸಮಸ್ಯೆಯನ್ನು ಒಂದು ಅವರಿಗೆ ತಿಳಿಸ್ತಕ್ಕಂಥದ್ದು, ಅದ್ರ ಮುಖಾಂತರ ಪರಿಹಾರನ ಕೊಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯಾದ್ಯಂತ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸರ್, ಒಂದು ಅವೇರ್ನೆಸ್ ಕ್ಯಾಂಪ್ ಮಾಡಬೇಕು, ಜನರಿಗೆ ತಿಳಿಬೇಕಂದ್ರೆ. ಸರ್, ಈಗಾಗಲೇ ನಾವು ಪ್ರತಿ ವಾರವೂ ಸಹ ಗೂಗಲ್ ಮೀಟ್ ಮುಖಾಂತರ ನಾವು ಕಾನೂನು ಸಲಹೆಗಳನ್ನು ಕೊಡ್ತಕ್ಕಂಥದ್ದು ನುರಿತ ಕಾನೂನು ಸಲಹೆಗಾರರಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ DDPಯಿಂದ ಲೆಟರ್ಗಳನ್ನ ಮಾಡಿಸ್ಕೊಂಡು ಎಲ್ಲ ಜಿಲ್ಲೆಗಳಿಂದ ನಾವು ಸರ್ಕಾರಿ ಶಾಲಾ ಮತ್ತು ಕಾಲೇಜುಗಳಿಗೆ ಕಾನೂನು ಸೇವೆಯನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಹಳ್ಳಿಗಳಲ್ಲೂ ಸಹ ನಾವು ಕಾನೂನು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್, ಯಾವ್ಯಾವ ರೀತಿ ಕಾನೂನು ಸೇವೆಗಳು ಮಾಡ್ತೀವಿ ಸರ್? ಈಗಾಗಲೇ ನಾವು ಸಮಾಜದ ಸಾಮಾಜಿಕ ಪಿಡುಗುಗಳಿದ್ದಾವೆ, ಬಾಲ್ಯ ವಿವಾಹ, ಬಾಲಕಾರ್ಮಿಕರ ಪದ್ಧತಿ ಮತ್ತು ಮಹಿಳೆ ಮೇಲಿನ ದೌರ್ಜನ್ಯ, ಪೋಕ್ಸೋ ವಿಚಾರಗಳು, ಹಾಗೆ ಮಾನವನಿಗೆ ಗೌರವ ಕೊಡದಲೇ ಒಂದು ಹಲ್ಲೆಯನ್ನು ಮಾಡ್ತಕ್ಕಂಥದ್ದು, ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಾವು ಸೈಬರ್ ಕ್ರೈಮ್, ಅತಿ ಹೆಚ್ಚಾಗಿ ಸೈಬರ್ ಕ್ರೈಮ್ ವಿಚಾರವಾಗಿ ನಾವು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್, ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತಿದ್ದೀರಾ, ಎಲ್ಲಿಗೆ ಸೀಮಿತ? ಸರ್, ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ನಾವು ಸಂಸ್ಥೆಯನ್ನು ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದು, ಇನ್ನೂ ಸಹ ಈಗಾಗಲೇ ಮಹಾರಾಷ್ಟ್ರ ಮತ್ತು ಇನ್ನು ಒಂದೇ ಹೆಜ್ಜೆಯಲ್ಲಿ
ತಲುಪ್ತಕ್ಕಂಥದ್ದಿದೆ. ಇನ್ನು ಡೆಲ್ಲಿ ತನಕ ಈ ಸುಮಾರು ಏನು 30 ರಾಜ್ಯಗಳಿದ್ದಾವೆ, ಎಲ್ಲ ಕಡೆಯೂ ಸಹ ಮಾನವ ಹಕ್ಕುಗಳನ್ನು ಒಂದು ತಟ್ಟಿ ಏಳಿಸ್ತಕ್ಕಂಥ ಕೆಲಸ ಮತ್ತು ಇದನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಕನಸಾಗಿರುತ್ತೆ. ಈಗಾಗಲೇ 300ರಿಂದ 500ಕ್ಕೂ ಹೆಚ್ಚು ಜನ ಪದಾಧಿಕಾರಿಗಳು ಸ್ವಯಾರ್ಜಿತವಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಯಾವುದೇ ಥರದ ಅಪೇಕ್ಷೆಗಳಲ್ಲಿ ಇಲ್ಲದಂತಹ ಪದಾಧಿಕಾರಿಗಳು ನಮ್ಮ ಜೊತೆ ಇರ್ತಕ್ಕಂಥದ್ದು.